ಆಯ್ಕೆಗಳಿಗೆ ಚುನಾವಣೆ ನಡೆಸಲು ಸುಪ್ರೀಂ ಕೋರ್ಟ್ ಹೊಸ ಗಡುವು ನೀಡಿದ ಬೆನ್ನಲ್ಲೇ ಕಾಂಗ್ರೆಸ್ ಸರ್ಕಾರ ತಕ್ಷಣವೇ ಚುನಾವಣೆ ನಡೆಸಬೇಕು ಅಂತೇಳಿ ಯಲಚೇನಹಳ್ಳಿ ಮಾಜಿ ಬಿಜೆಪಿ ಕಾರ್ಪೊರೇಟರ್ ಬಾಲಾಜಿ ಸಿಂಗ್ ಒತ್ತಾಯಿಸಿದ್ದಾರೆ. ಜಿ ಕನ್ನಡ ನ್ಯೂಸ್ ಜೊತೆ ಮಾತನಾಡಿರುವ ಅವರು, ನಗರದಲ್ಲಿ ಸಣ್ಣ ಮಳೆ ಬಂದರೂ ಕೂಡ ಮನೆಗಳಿಗೆ ನೀರು ನುಗ್ತಾ ಇವೆ. ರಸ್ತೆ ಹಾಗೂ ರಾಜಕಾಲುವೆ ಕಾಮಗಾರಿಗಳು ಅರ್ಧಕ್ಕೆ ನಿಂತಿವೆ. ಸ್ಥಳೀಯ ಜನಪ್ರತಿನಿಧಿಗಳಲ್ಲದೆ ವಾರ್ಡ್ ಮಟ್ಟದ ಸಮಸ್ಯೆಗಳು ದಿನೇ ದಿನೇ ಉಲ್ಬಣಗೊಳ್ತಾ ಇವೆ. ಇಂತಹ ಪರಿಸ್ಥಿತಿಯಲ್ಲೂ ಸರ್ಕಾರ ಚುನಾವಣೆ ನಡೆಸೋದಕ್ಕೆ ಹಿಂದೇಟು ಹಾಕ್ತಾ ಇರೋದು ಸರಿಯಲ್ಲ. ಕಾಲಹರಣ ಮಾಡದೆ ತಕ್ಷಣವೇ ಚುನಾವಣೆ ನಡೆಸಬೇಕು ಅಂತ ಹೇಳಿ ಆಗ್ರಹಿಸಿದ್ದಾರೆ. ಆಗಸ್ಟ್ 31ರ ಒಳಗೆ ಜಿಬಿಎ ಎಲೆಕ್ಷನ್ ನಡೆಸೋದಕ್ಕೆ ಸುಪ್ರೀಂ ಕೋರ್ಟ್ ಆದೇಶದ ಹಿನ್ನೆಲೆ ಸುಪ್ರೀಂ ಗಡುವು ಬೆನ್ನಲ್ಲೇ ಕಾಂಗ್ರೆಸ್ ಸರ್ಕಾರಕ್ಕೆ ಬಿಜೆಪಿ ತರಾಟೆ ತಕ್ಷಣವೇ ತೆಗೆದುಕೊಂಡಿರುವಂತದ್ದು. ತಕ್ಷಣವೇ ಜಿಬಿಎ ಚುನಾವಣೆ ನಡೆಸಬೇಕು ಅಂತ ಹೇಳಿ ಬಾಲಾಜಿ ಸಿಂಗ್ ಅವರು ಆಗ್ರಹಿಸಿದ್ದಾರೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಭವ್ಯ ಸುನಿಲ್ ಬಾಲಾಜಿ ಸಿಂಗ್ ಅವರ ಜೊತೆ ಚಿಟ್ ಚಾಟ್ ನಡೆಸಿದ್ದಾರೆ. ನೋಡೋಣ ಬನ್ನಿ. ಜಿಬಿಎ ಚುನಾವಣೆ ನಡೆಸದೆ ಬಹಳಷ್ಟು ವರ್ಷಗಳೇ ಕಳೆದಿರುವಂಥದ್ದು. ಈಗಾಗಲೇ ಕಾರ್ಪೊರೇಟರ್ಗಳು ಕೂಡ ಎಲೆಕ್ಷನ್ ಮಾಡಲೇಬೇಕಂತ ಪಟ್ಟು ಹಿಡಿದಿದ್ದಾರೆ. ಎಲ್ಲೋ ಒಂದು ಕಡೆ ಈಗಿರುವಂತಹ ಕಾಂಗ್ರೆಸ್ ಸರ್ಕಾರ ಹಿಂದೇಟು ಆಗ್ತಾ ಇರುವಂಥದ್ದು. ನಮ್ಮ ಜೊತೆ ಮಾತಾಡೋದಕ್ಕೆ ಮಾಜಿ ಕಾರ್ಪೊರೇಟರ್ ಬಾಲಾಜಿ ಸಿಂಗ್ ಅವರಿದ್ದಾರೆ. ಬನ್ನಿ ಅವ್ರ ಜೊತೆ ಮಾತಾಡುವ. ಸರ್, ಜಿಬಿಎ ಎಲೆಕ್ಷನ್ ಅನ್ನೋದು ಬಹುತೇಕ ಮಂದಿ, ಈಗ ಜನಸಾಮಾನ್ಯರಿಂದ ಹಿಡಿದು ನಾಯಕರುಗಳಾಗಿರ್ಬೋದು, ಪ್ರತಿಯೊಬ್ಬರು ಕೂಡ ಹೇಳುವಂಥದ್ದು ಜಿಬಿಎ ಎಲೆಕ್ಷನ್ ಆಗಬೇಕು. ಯಾಕಂದರೆ ನೀವು ನೋಡ್ಬೋದು, ಪ್ರತಿ ವರ್ಷ ಮಳೆ ಬಂದಾಗ ಆಯಾಯ ವಾರ್ಡ್ಗಳಲ್ಲಿ ಬಹಳಷ್ಟು ಸಮಸ್ಯೆಗಳಿರುತ್ತೆ. ಸೊ ಅಧಿಕಾರದಲ್ಲಿರುವಂತಹ ಅಧಿಕಾರಿಗಳಿಂದ ಈ ಸಮಸ್ಯೆಗಳನ್ನು ಕ್ಲಿಯರ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಒಂದು ವಾರ್ಡಲ್ಲಿ ಕಾರ್ಪೊರೇಟರ್ಗಳು ಇದ್ದಾಗಲೇ ಅವರಿಗೆ ಆಯಾಯ ವಾರ್ಡಿದ್ದು ಸಮಸ್ಯೆ ಗೊತ್ತಾಗೋರು. ನೀವು ಕೂಡ ಬಿಜೆಪಿಯ ಮಾಜಿ ಕಾರ್ಪೊರೇಟರ್, ಬಹಳಷ್ಟು ಕೆಲಸಗಳನ್ನು ಮಾಡಿದವರು. ನಿಮ್ಮ ಎಲೆಕ್ಷನಲ್ಲಿ ವಾರ್ಡಲ್ಲಿ ಕೂಡ ರಸ್ತೆ ಆಗಿರ್ಬೋದು, ಮಳೆ ಬಂದಾಗ ಆಗಿರ್ಬೋದು, ಮಕ್ಕಳ ವಿಚಾರಕ್ಕಾಗಿರ್ಬೋದು, ಎಲ್ಲ ಒಂದು ಅಂದರೆ ಕೆಲಸನ ಮಾಡಿದ್ದೀರಾ. ಸೊ ಎಲೆಕ್ಷನ್ ಅನ್ನೋದು ಎಷ್ಟು ಪ್ರಾಮುಖ್ಯತೆ ಇದೆ ಸರ್? ಈ ಡಿಲೇ ಮಾಡೋದಕ್ಕೆ ಏನು ಹೇಳ್ತೀರಾ? ಮೇಡಮ್, ಎಲೆಕ್ಷನ್ನು ಜನಪ್ರತಿನಿಧಿಗಳು ಇಲ್ದಿರೋ ಲೋಕಲ್ ಸಮಸ್ಯೆಗಳನ್ನ ಬಗೆಹರಿಸಬೇಕು ಅಂತೇಳಿ ಜನಪ್ರತಿನಿಧಿಗಳು ಬೇಕೇ ಬೇಕು. ಯಾಕಂತೇಳಿ ಅಧಿಕಾರಿಗಳಾಗಲಿ ಮತ್ತು ಮೇಲಿನ ಇವರಾಗಲಿ ಬಂದು ಮಾಡಲಿಕ್ಕಾಗಲ್ಲ. ದಿನನಿತ್ಯ ಜನರ ನಡುವೆ ಇದ್ದು ಜನರ ಸಮಸ್ಯೆಗಳನ್ನ ಅರ್ಥಕೊಳ್ಳೋದೇ ಕಾರ್ಪೊರೇಟರ್ಸು. ಸೊ ಅವ್ರಿಗೆ ಗೊತ್ತಿರೋ ಈಗ ಏನಾಗಿದೆ ಅಂತ ಹೇಳಿದ್ರೆ, ನಮ್ಮ ಕೈಲಿ ಅಧಿಕಾರನೂ ಇಲ್ಲ, ಕೆಲಸನೂ ಮಾಡ್ಲಿಕ್ಕೆ ಆಗ್ತಾಯಿಲ್ಲ. ಯಾಕಂತೇಳಿ ನಾವು ಡಿಪೆಂಡ್ ಆಗಿರೋದು ಈಗ ಅಧಿಕಾರಿಗಳ ಮೇಲೆ ಡಿಪೆಂಡ್ ಆಗಿರಬೇಕು. ಜನ ಬಂದು ಅಧಿಕಾರಿಗಳನ್ನ ಕೇಳಲ್ಲ. ಲೋಕಲ್ ಬಾಡೀಸ್ ನಾವು ಯಾರು ಪ್ರಮುಖ ನಾಯಕರು ಓಡಾಡ್ದೆ, ಕಾರ್ಪೊರೇಟರ್ಸ್ ಆಗಲಿ, ಎಕ್ಸ್ ಕಾರ್ಪೊರೇಟರ್ಸ್ ಆಗಲಿ, ಕಂಟೆಸ್ಟ್ ಮಾಡಿದವರಾಗಿರಲಿ, ಯಾರೇ ಮಾಡಿದ್ರು ಕೂಡ ಅವ್ರನ್ನ ಬಂದು ಜನ ಕೇಳ್ತಾರೆ. ಆಯಾ ಪಕ್ಷದ ಕಾರ್ಯಕರ್ತರುಗಳು ಆಯಾ ಪಕ್ಷದ ಮುಖಂಡರನ್ನ ಅಷ್ಟೇ ಕೇಳ್ತಾರೆ. ಅಧಿಕಾರಿಗಳ ಹತ್ರ ಹೋಗೋದು ಭಾಳ ಕಮ್ಮಿ. ಸೊ ಇಲ್ಲಿ ಏನೇ ಸಮಸ್ಯೆ ಬಂದರೂ ಮತ್ತೆ ಶಾಸಕರ ಹತ್ರ ಹೋಗಬೇಕು, MP ಗಳ ಹತ್ರ ಹೋಗಬೇಕು, ಅವರು ಸರ್ಕಾರದಿಂದ ತಗೊಬರುತ್ತೆ. ಲೋಕಲ್ ಬಾಡಿ ಇಲ್ಲಾಂದರೆ ಕೌನ್ಸಿಲ್ ಇದ್ದರೆ ಕೌನ್ಸಿಲಲ್ಲಿ ನಮ್ಮ ಸಮಸ್ಯೆಗಳನ್ನ, ಲೋಕಲ್ ಸಮಸ್ಯೆಗಳನ್ನ ಇಟ್ಟು ಅಲ್ಲಿಂದ ಅದಕ್ಕೆ ಪರಿಹಾರ ಹುಡ್ಕೊಂತ ಕೆಲಸನ ಮಾಡ್ಬೋದಾಗಿತ್ತು. ಈಗ ಚುನಾವಣೆಗಳನ್ನ ನಾನಾ ಕಾರಣಗಳು ಕೊಟ್ಟು ಸರ್ಕಾರ ಮುಂದೂಡ್ತಾ ಬಂದಿದೆ. 11 ವರ್ಷ ಆಯಿತು ಚುನಾವಣೆ ಆಗಿ. 11 ವರ್ಷದಿಂದ ಚುನಾವಣೆಗಳು 6 ವರ್ಷ ಆಯಿತು. ಜನಪ್ರತಿನಿಧಿಗಳು ಇಲ್ಲದೇ ಲೋಕಲ್ ಬಾಡಿಗೆ BBMPಗೆ ಜನಪ್ರತಿನಿಧಿಗಳು ಇಲ್ಲದೇ 6 ವರ್ಷ ಆಗಿದೆ. ಈ ಸೆಪ್ಟೆಂಬರ್ ಬಂದ 7ನೇ ವರ್ಷಕ್ಕೆ ಕಾಲಿಡ್ತಾ ಇದ್ವಿ. ಈಗ ಈ 7 ವರ್ಷದಿಂದ ಏರಿಯಾದ ಸಮಸ್ಯೆಗಳನ್ನ ಯಾರ ಹತ್ರ ಹೇಳ್ಕೋಬೇಕು ಅಂತ ಜನರಿಗೂ ಇದೆ. ಆಮೇಲೆ ಅಧಿಕಾರಿಗಳು ಮೊದಲಾದರೆ ಅಧಿಕಾರ ಇದ್ದಾಗ ಕೇಳೋ ರೀತಿಯೇ ಬೇರೆ ಇರುತ್ತೆ. ಈಗ ಅಧಿಕಾರ ಇಲ್ಲದಾಗ ಕೇಳಲ್ಲ, ಹೇಳಿದ ತಕ್ಷಣ ಕೆಲಸ ಮಾಡಲ್ಲ. ಯಾಕಂದರೆ ಅವ್ರಿಗೂ ನಾನಾ ಸಮಸ್ಯೆಗಳು ಇರ್ತವೆ. ನಿಮ್ಮ ಬಿಜೆಪಿ ಪಕ್ಷದಲ್ಲಿರುವಂತಹ ನಾಯಕರುಗಳು, ಘಟಾನುಘಟಿ ನಾಯಕರುಗಳು ಕೂಡ ಎಲೆಕ್ಷನ್ ಮಾಡಿ ನಾವು ರೆಡಿ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಕಾಂಗ್ರೆಸ್ನ ನಾಯಕರುಗಳು ಹಿಂದೇಟಾಗ್ತಾ ಇದ್ದಾರೆ? ಈಗ ಸುಪ್ರೀಂ ಕೋರ್ಟ್ ಅಂಗಲದಲ್ಲಿ ಕೂಡ ಇರುವಂಥದ್ದು. ಸುಪ್ರೀಂ ಕೋರ್ಟ್ ಕೂಡ ಸೂಚನೆಯನ್ನು ಕೊಟ್ಟಿದ್ದು ಬೇಗ ಎಲೆಕ್ಷನನ್ನು ಮಾಡಿ ಅಂತ. ಯಾಕಂದರೆ ಸುಪ್ರೀಂ ಕೋರ್ಟ್ಗೆ ಕೂಡ ಮನವರಿಕೆ ಆಗಿದೆ. ಅಂದರೆ ಎಷ್ಟೆಲ್ಲ ಸಮಸ್ಯೆಗಳಿದೆ. ಸಿಲಿಕಾನ್ ಸಿಟಿ ಅಂದರೆ ನಿಮಗೇನೆ ಗೊತ್ತು, ಇಡೀ ದೇಶದಲ್ಲಿ ಹೈಲೈಟ್ ಆಗುವಂತಹ ಸಿಟಿ. ಯಾಕೆ ಹಿಂದೇಟಾಗ್ತಾ ಇದ್ದಾರೆ? ಸರ್ಕಾರಕ್ಕೆ ಎಲ್ಲೋ ಒಂದು ಕಡೆ ಒಂದು ಬೆಂಗಳೂರಲ್ಲಿ ಭಯ ಇದೆ. ಬೆಂಗಳೂರಲ್ಲಿ BJP ಸ್ಟ್ರಾಂಗ್ ಆಗಿದೆ. ಹಾಗಾಗಿ ಇಲ್ಲಿ GBA ಎಲೆಕ್ಷನ್ಸ್ ಮಾಡಿದ್ರೆ BJP ಬರುತ್ತೆ, ಮುಂದೆ ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿಗಳ ಮೇಲೆ ಇದರ ಎಫೆಕ್ಟ್ ಆಗುತ್ತೆ ಅನ್ನೋ ಒಂದು ಭಯ ಇದೆ. ಹಾಗಾಗಿ ಸರ್ಕಾರ GBA ಎಲೆಕ್ಷನ್ಸ್ನ ಕಾರಣ ಕೊಟ್ಟು ಮುಂದೂಡುವಂಥ ಪ್ರಯತ್ನವನ್ನು ಮಾಡ್ತಾ ಇದೆ. ಇಲ್ಲಾಂದರೆ BJP ಸರ್ಕಾರ ಇದ್ದಾಗ ಮಾಡಿಲ್ಲ ಅಂತೇಳಿ ಇದೇ ಕಾಂಗ್ರೆಸ್ನ ನಾಯಕರು, ಈಗಿನ ಮುಖ್ಯಮಂತ್ರಿಗಳಾಗಿರ್ಬೋದು, ಉಪಮುಖ್ಯಮಂತ್ರಿಗಳಾಗಿರ್ಬೋದು, ನಮ್ಮ ಸರ್ಕಾರದ ಮೇಲೆ ಒತ್ತಡ ತರ್ತಾ ಇದ್ರು. ಇವರೇ ಬಂದು 3 ವರ್ಷ ಆಗಿದೆ. 3 ವರ್ಷ ಆದರೂ ಕೂಡ ಇವತ್ತು ಚುನಾವಣೆ ನಡೆಸಲಿಕ್ಕೆ ಹಲವಾರು ಕುಂಟು ನೆಪಗಳನ್ನ ಹೇಳ್ತಾ ಇದ್ದಾರೆ. ಈ ಕುಂಟು ನೆಪ ಬಿಟ್ಟು
ಲೋಕಲ್ ಬಾಡಿ ಎಲೆಕ್ಷನ್ಸ್ನ ಮಾಡಿ ಅಂತ ನಾವು ಹೇಳಲಿಕ್ಕೆ ಇಷ್ಟಪಡ್ತೀವಿ. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಮಾಜಿ ಕಾರ್ಪೊರೇಟರ್ ಆಗಿದ್ದುಕೊಂಡು ಆಯಾ ವಾರ್ಡಲ್ಲಿ ಬಹಳಷ್ಟು ಕೆಲಸವನ್ನು ಮಾಡಿದವರು. ಅವರ ಮಾತು ಒಂದೇ, ಆದಷ್ಟು ಬೇಗ ಚುನಾವಣೆಯನ್ನು ನಡೆಸಿ ಅಂತ. ಬೆಂಗಳೂರಿಂದ ಕ್ಯಾಮ್ರಾ ಪರ್ಸನ್ ಯಶಸ್ ಜೊತೆ ಭವ್ಯ ಸುನಿಲ್, ಜಿ ಕನ್ನಡ ನ್ಯೂಸ್.